ಬಾಗಲಕೋಟೆಯಲ್ಲಿ ಮೊನ್ನೆ ಶಿವಾಜಿ ಮೆರವಣಿಗೆ ಆಗುವಂತ ಸಂದರ್ಭದಲ್ಲಿ ಆದಂತ ಕಲ್ಲು ತೂರಾಟ, ಚಪ್ಪಲಿ ಎಸೆತ ವಿಚಾರ ಇನ್ನೂ ತಣ್ಣಗಾಗ್ತಾ ಇಲ್ಲ. ಅಲ್ಲಿ ಶಿವಾಜಿಯ ಗಲಾಟೆ, ಹಿಂದೂ ಮುಖಂಡರ ಸಭೆ, ಹೋರಾಟಕ್ಕೆ ನಿರ್ಧಾರವನ್ನು ಮಾಡಲಾಗಿದೆ. ಇದನ್ನು ಇಲ್ಲಿಗೆ ಬಿಡಬಾರದು ಅನ್ನುವಂಥದ್ರ ಬಗ್ಗೆ ನಿರ್ಧಾರ ಆಗಿದೆ. ಇಂದು ಎಂಟ್ರಿ ಕೊಡ್ತಾ ಇದ್ದಾರೆ ಶಾಸಕ ಯತ್ನಾಳ್. ಯಾಕೆಂದ್ರೆ ಯತ್ನಾಳ್ ಹೋದ್ರೆ ಅಲ್ಲಿ ಇನ್ನೊಂದು ಸ್ವಲ್ಪ ಹುರುಪಿರುತ್ತೆ. ಯಾವುದೇ ಬಿಜೆಪಿ ನಾಯಕರು ಹೋದ್ರೂ ಕೂಡ ಸ್ಪೆಷಲಿ ಇಂಥ ವಿಚಾರದಲ್ಲಿ ಆ ಹೋರಾಟ ಅಲ್ಲಿಗಲ್ಲಿಗೆ ಇರುತ್ತೆ. ಆದ್ರೆ ಯತ್ನಾಳ್ ಹೋದಂತ ಸಂದರ್ಭದಲ್ಲಿ ಅವ್ರನ್ನ ಕರೀತಾರಲ್ಲ ಅಲ್ಲಿ ಫೈರ್ ಬ್ರ್ಯಾಂಡ್ ಅಂತ, ಅದಕ್ಕೆ ಇನ್ನೊಂದು ಸ್ವಲ್ಪ ಕಿಚ್ಚು ಹಚ್ಚದಂಗೆ ಆಗುತ್ತೆ. ಸೊ ಯತ್ನಾಳ್ ಎಂಟ್ರಿಯ ಹಿನ್ನೆಲೆಯಲ್ಲಿ ಈ ಹೋರಾಟಕ್ಕೆ ಇನ್ನಷ್ಟು ತೀವ್ರ ಗತಿ ಸಿಗ್ತಾ ಇದೆ. ನಿನ್ನೆಯ ಸಭೆಯಲ್ಲಿ ಹಲವು ಪ್ರಮುಖ ನಿರ್ಧಾರ ಆಗಿದೆ. ನಗರದಲ್ಲಿ ಮತ್ತೆ ಶಿವಾಜಿ ಜಯಂತಿ ಆಚರಣೆ ಫೆಬ್ರವರಿ 26ಕ್ಕೆ ಬಾಗಲಕೋಟೆ ಚಲೋಗೂ ಕೂಡ ತೀರ್ಮಾನವನ್ನ ಮಾಡಲಾಗಿದೆ. ಫೆಬ್ರವರಿ 26ನೇ ತಾರೀಕು ಬಂಕಾ ಮಸೀದಿ ಅಧ್ಯಕ್ಷ ಸದಸ್ಯರ ಬಂಧನಕ್ಕೆ ಆಗ್ರಹ, ಜಿಲ್ಲೆಯಾದ್ಯಂತ ಹೋರಾಟಕ್ಕೂ ತೀರ್ಮಾನವನ್ನು ಮಾಡಲಾಗಿದೆ. ಇಂದು ಬಾಗಲಕೋಟೆಗೆ ಹಿಂದೂ ಫೈರ್ ಬ್ರ್ಯಾಂಡ್ ಯತ್ನಾಳ್ ಬರ್ತಾ ಇದ್ದಾರೆ. ಸೊ ಹೀಗಾಗಿ ಈ ಹೋರಾಟ ಮತ್ತಷ್ಟು ತೀವ್ರವಾಗಿ ಆಗುವಂತದ್ರಲ್ಲಿ ನೋ ಡೌಟ್. ಯತ್ನಾಳ್ ಎಂಟ್ರಿ ಕೊಡ್ತಾ ಇರುವಂತ ಹಿನ್ನೆಲೆಯಲ್ಲಿ ಸಹಜವಾಗಿ ಅವತ್ತೇನೆ ಬಿಜೆಪಿ ನಾಯಕರು ಕೆಲವರು ಎಲ್ಲ ಪ್ರಶ್ನೆಯನ್ನ ಮಾಡ್ತಾ ಇದ್ರು. ಅಲ್ಲ ರೀ, ಆ ಮಸೀದಿಯಿಂದ ಕಲ್ಲು ತೂರಾಟ ಆಗಿದೆ, ಚಪ್ಪಲಿಯನ್ನ ಎಸೆದಿದ್ದಾರೆ, ಅದಕ್ಕೆ ವಿಡಿಯೋ ಸಾಕ್ಷಿಗಳು ಕೂಡ ಇದಾವೆ. ಇದಕ್ಕೆ ಕಾರಣ ಆದಂತ ಮಸೀದಿಯ ಅಧ್ಯಕ್ಷರು ಯಾರು ಇರ್ತಾರೆ ಅವ್ರನ್ನು ಕೂಡ ಬಂಧನ ಮಾಡ್ಬೇಕಲ್ವಾ? ಬೇರೆ ಇದೇ ರೀತಿಯಾಗಿ ಈ ಹಿಂದೆ ಎಲ್ಲ ಹಿಂದೂ ಸಮಾಜ ಸಂಘಟನೆಗಳು ಏನಾದ್ರೂ ಇದ್ದಂತ ಸಂದರ್ಭದಲ್ಲಿ ಯಾವ ರೀತಿಯ ಕ್ರಮ ಕೈಗೊಂಡಿದ್ರಿ ಅಂತೆಲ್ಲ ಪ್ರಶ್ನೆ ಮಾಡಿದ್ದಾರೆ. ಸರ್ಕಾರಕ್ಕೆ ತಲೆನೋವು ತಂದಿರುವಂತದ್ದು ಶಿವಾಜಿ ದಂಗಲ್. ನಗರದಾದ್ಯಂತ ಬೂದಿ ಮುಚ್ಚಿದ ಕೆಂಡದಂತ ಪರಿಸ್ಥಿತಿ ಇದೆ. ನಗರದಲ್ಲಿ ನಿಷೇಧಾಜ್ಞೆಯನ್ನ ಮುಂದುವರಿಸುವಂತ ಸಾಧ್ಯತೆ ಇದೆ. ಇವತ್ತಿನವರೆಗೂ ನಿಷೇಧಾಜ್ಞೆ ಇತ್ತು, ಸೊ ಅದನ್ನ ಕಂಟಿನ್ಯೂ ಮಾಡುವಂತ ಸಾಧ್ಯತೆ, ಬಿಕಾಸ್ ಅದು ತಣ್ಣಗಾಗ್ತಾ ಇಲ್ಲ. ಈ ವಿಚಾರ ಇನ್ನೂ ಕೂಡ ಜೀವಂತವಾಗಿ ಹೋಗ್ತಾ ಇದೆ, ಇನ್ನಷ್ಟು ಕಿಚ್ಚು ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಜಿಲ್ಲೆಯಲ್ಲಿ ಬೀಡು ಬಿಟ್ಟಿರುವಂತದ್ದು ಐಜಿಪಿ ಚೇತನ್ ಸಿಂಗ್ ರಾಥೋಡ್. ಈ ಹಿಂದೆ ಜಿಲ್ಲೆಯಲ್ಲಿ ಕೆಲಸ ಮಾಡಿದಂತ ಎಸ್ಪಿಗಳನ್ನ ಕೂಡ ಕರೆಸಿಕೊಳ್ಳಲಾಗಿದೆ. ಅಮರನಾಥ ರೆಡ್ಡಿ ರಿಷ್ಯಂತ್ ನಗರದಲ್ಲೇ ಇದ್ದಾರೆ. ಮೊನ್ನೆನೆ ಬಂದಿದ್ರು ಅವರು ಕೂಡ ಇದ್ದಾರೆ. ಬೇರೆ ಜಿಲ್ಲೆಗಳ 2 ಎಸ್ಪಿಗಳು ಕೂಡ ಅಲ್ಲೇ ಇದ್ದಾರೆ. ಹಳೆನಗರ ಮತ್ತು ನಗರದಲ್ಲಿ ಖಾಕಿ ಕಟ್ಟೆಚ್ಚರವನ್ನ ವಹಿಸಿರುವಂತದ್ದು. ಯಾವುದೇ ಅಹಿತಕರ ಘಟನೆ ನಡೆಯದ ರೀತಿಯಲ್ಲಿ ಸಾಕಷ್ಟು ಬಂದೋಬಸ್ತನ್ನ ಕೈಗೊಳ್ಳಲಾಗಿದೆ. ಇವತ್ತು ಕೂಡ ಸಭೆಗಳಿದಾವೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಬಾಗಲಕೋಟೆಯ ಪ್ರತಿನಿಧಿ ಮಂಜುನಾಥ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜು, ಇವತ್ತು ಕೂಡ ಪ್ರತಿಭಟನೆ ಸಭೆಗಳನ್ನೆಲ್ಲ ಹಮ್ಮಿಕೊಳ್ಳಲಾಗಿದೆ. ವಾಟ್ ನೆಕ್ಸ್ಟ್ ಅನ್ನುವಂತ ನಿಟ್ಟಿನಲ್ಲಿ ಈ ಕಿಚ್ಚು ಇನ್ನೂ ಜಾಸ್ತಿ ಮಾಡಲಿಕ್ಕೆ, ಈ ಪ್ರಕರಣವನ್ನ ಇನ್ನಷ್ಟು ಜೀವಂತವಾಗಿಡುವಂತ ನಿಟ್ಟಿನಲ್ಲಿ ಹೇಗೆ ಪ್ಲಾನ್ ಅನ್ನ ರೂಪಿಸಿಕೊಂಡಿದ್ದಾರೆ? ಏನ್ ಆಗ್ರಹ ಆಕ್ಚುಲಿ ಅವರದ್ದು? ಪೃಥ್ವಿರಾಜ್, ಕಳೆದ 4 ದಿನಗಳಿಂದ ಬಾಗಲಕೋಟೆ ನಗರದಲ್ಲಿ ಮುಂದುವರೆದಂತಹ ಪ್ರಕ್ಷುಬ್ಧ ವಾತಾವರಣ ನಿಲ್ಲೋ ಲಕ್ಷಣ ಕಾಣಿಸ್ತಾ ಇಲ್ಲ. ಯಾಕಂತಂದ್ರೆ ನಿನ್ನೆ ಸಾಯಂಕಾಲ 6 ಗಂಟೆ ಸುಮಾರಿಗೆ ಹಿಂದೂ ಸಮಾಜದ ವತಿಯಿಂದ ಬೃಹತ್ ಆದಂತಹ ಒಂದು ಸಭೆಯನ್ನ ನಡೆಸಿದ್ರು. ಆ ಸಭೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಹಿಂದೂ ಕಾರ್ಯಕರ್ತರು ಸೇರ್ಪಡೆಗೊಂಡಿದ್ರು, ಮುಖಂಡರು ಕೂಡ ಇದ್ರು. ಆ ಒಂದು ಸಭೆಯಲ್ಲಿ ತೆಗೆದುಕೊಂಡಂತಹ ನಿರ್ಧಾರ ಏನು ಅಂತಂದ್ರೆ, ಏನು ಶಿವಾಜಿ ಜಯಂತಿ ವೇಳೆ ಕಲ್ಲು ತೂರಾಟ ಆಯ್ತು, ಅಲ್ಲಿ ಚಪ್ಪಲಿನ ಎಸೆಯುವಂತಹ ಘಟನೆ ನಡೀತು. ಅದರಿಂದಾಗಿ ಆ ಮೆರವಣಿಗೆ ಸಂದರ್ಭದಲ್ಲಿ ಅಪಮಾನ ಆಗಿದೆ. ಆ ಹಿನ್ನೆಲೆಯಲ್ಲಿ ಯಾವ ಜಾಗದಲ್ಲಿ ಅಪಮಾನ ಆಗಿತ್ತೋ ಅಲ್ಲೇ ಮತ್ತೊಮ್ಮೆ ನಾವು ಮೆರವಣಿಗೆಯನ್ನು ನಡೆಸಲೇಬೇಕು ಅನ್ನುವಂತಹ ಒಕ್ಕೂರಿನ ಕೂಗನ್ನ ಹಿಂದೂ ಕಾರ್ಯಕರ್ತರು ಅಲ್ಲಿ ಅಭಿಪ್ರಾಯನ ವ್ಯಕ್ತಪಡಿಸಿರುವಂತದ್ದು. ಅದೇ ಹಿನ್ನೆಲೆಯಲ್ಲಿ ಇದೀಗ ಮುಖಂಡರು ಕೂಡ ನಿರ್ಣಯವನ್ನು ತೆಗೆದುಕೊಳ್ಳುವಂತದ್ದು ಏನಂತಂದ್ರೆ, 26ನೇ ತಾರೀಕಿಗೆ ಬಾಗಲಕೋಟೆ ನಗರದಲ್ಲಿ ಬೃಹತ್ ಆದಂತಹ ಒಂದು ಪ್ರತಿಭಟನೆಯನ್ನ ಆಯೋಜನೆ ಮಾಡಿದ್ದಾರೆ. ಆ ಪ್ರತಿಭಟನೆ ಆಗ್ರಹ ಏನು ಅಂತಂದ್ರೆ, ಏನು ಬಂಕಾ ಮಸೀದಿಯಲ್ಲಿ ಈ ಘಟನೆ ನಡೆಯುವಂತಹ ಸಂದರ್ಭದಲ್ಲಿ ಒಳಗಡೆ ಇದ್ದಂತಹ 100 ಮುಸ್ಲಿಂ ಯುವಕರೇನಿದ್ರು ಅವರೆಲ್ಲರ ಮೇಲೂ ಕೂಡ ಪ್ರಕರಣ ದಾಖಲಾಗಬೇಕು. ಅದ್ರ ಜೊತೆಗೇನೆ ಏನು ಈ ಒಂದು ಮಸೀದಿಗೆ ಸಂಬಂಧಪಟ್ಟಂತ ಏನು ಆಡಳಿತ ಮಂಡಳಿ ಇರುತ್ತೆ, ಅಲ್ಲಿ ಸಮಿತಿ ಇರುತ್ತೆ, ಆ ಸಮಿತಿ ಸದಸ್ಯರಾಗಿರ್ಬೋದು, ಆಡಳಿತ ಮಂಡಳಿ ಅವರಾಗಿರ್ಬೋದು, ಅವ್ರ ಮೇಲೆ ಪ್ರಕರಣವನ್ನ ದಾಖಲು ಮಾಡಬೇಕು, ಅವರನ್ನ ಬಂಧನಕ್ಕೆ ಒಳಪಡಿಸಬೇಕು ಅನ್ನುವಂತಹ ಒಂದು ಪ್ರಮುಖ ಆಗ್ರಹವನ್ನ ಇಟ್ಕೊಂಡು ಪ್ರತಿಭಟನೆಗೆ ಕರೆ ನೀಡಿರುವಂತದ್ದು. ಈ ಒಂದು ಪ್ರತಿಭಟನೆಯಲ್ಲಿ ಜಿಲ್ಲೆಯಾದ್ಯಂತ ಇರುವಂತಹ ಹಿಂದೂ ಕಾರ್ಯಕರ್ತರು ಭಾಗಿಯಾಗುವಂತಹ ಸಾಧ್ಯತೆ ಇದೆ. ಆ ಕಡೆ ಒಂದು ಭಾಗ ಆದ್ರೆ, ಇವತ್ತು ಅಂದ್ರೆ ನಿನ್ನೆ ಸಭೆ ಮುಗಿದ ಬಳಿಕನೇ ಯತ್ನಾಳ್ ಅವರನ್ನು ಕೂಡ ಈ ಒಂದು ಘಟನೆ ಹಿನ್ನೆಲೆಯಲ್ಲಿ ಬಾಗಲಕೋಟೆ ನಗರಕ್ಕೆ ಕರೆಸೋದಕ್ಕೆ ಕೆಲವೊಂದಿಷ್ಟು ಹಿಂದೂ ಮುಖಂಡರು ನಿರ್ಧಾರವನ್ನ ಮಾಡಿದ್ರು. ಅದೇ ಹಿನ್ನೆಲೆಯಲ್ಲೇನೆ ನಿನ್ನೆ ಒಂದು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಇಲ್ಲಿಗೆ ಬರುವಂತದನ್ನ ಕೂಡ ಕನ್ಫರ್ಮ್ ಆಗಿದೆ. ಇವತ್ತು ಬೆಳಿಗ್ಗೆ 11 ಗಂಟೆ ಸುಮಾರಿಗೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಬಾಗಲಕೋಟೆಗೆ ಆಗಮಿಸ್ತಾ ಇದ್ದಾರೆ. ಏನು ಶಿವಭವಾನಿ ದೇವಸ್ಥಾನ ಇದೆ, ಆ ಒಂದು ದೇವಸ್ಥಾನದಲ್ಲಿ ಮೊದಲಿಗೆ ಪೂಜೆಯನ್ನ ಸಲ್ಲಿಸಿ ಅದಾದ ಬಳಿಕ ಕಲ್ಲು ತೂರಾಟ ನಡೆದಂತಹ ಸ್ಥಳಕ್ಕೆ ಭೇಟಿ ನೀಡಿ ಅಲ್ಲಿರ್ತಕ್ಕಂತಹ ಒಂದಿಷ್ಟು ಮಾಹಿತಿಯನ್ನ ಪಡೆದುಕೊಂಡು ಅದಾದ ಬಳಿಕ ಏನು ಈ ಒಂದು ಘಟನೆಯಲ್ಲಿ ಕಲ್ಲು ತೂರಾಟ ಘಟನೆಯಲ್ಲಿ ಒಬ್ಬ ಹಿಂದೂ ಕಾರ್ಯಕರ್ತ ಏನ್ ಗಾಯಗೊಂಡಿದ್ದ ಪ್ರಕಾಶ್ ಅನ್ನುವಂತಹ ವ್ಯಕ್ತಿ, ಆತ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾನೆ. ಆತನನ್ನ ಭೇಟಿ ಮಾಡಿ ಆರೋಗ್ಯವನ್ನು ವಿಚಾರಣೆ ಮಾಡ್ತಾರೆ. ಅದಾದ ಬಳಿಕ ಓರ್ವ ಏನು ಪೊಲೀಸರು ಹಿಡಿಯುವಂತಹ ಸಂದರ್ಭದಲ್ಲಿ ಬಿದ್ದು ಗಾಯಗೊಂಡಿರುವಂತಹ ಒಬ್ಬ ಹಿಂದೂ ಕಾರ್ಯಕರ್ತ ಅಶೋಕ್ ಬಾರ್ಕೇರ್ ಅನ್ನುವಂಥವನು, ಆತನನ್ನು ಕೂಡ ಭೇಟಿ ಮಾಡಿ ಅಲ್ಲಿ ಕೂಡ ಒಂದು ಆರೋಗ್ಯ ವಿಚಾರಣೆ ಮಾಡ್ತಾರೆ. ಅದಾದ ಬಳಿಕ ಪ್ರಮುಖವಾದಂತಹ ಒಂದು ವಿಷಯ ಏನಂತಂದ್ರೆ, ಹಲವಾರು ವರ್ಷಗಳಿಂದ ಬಾಗಲಕೋಟೆಯಲ್ಲಿ ಬಸವೇಶ್ವರ ಮೂರ್ತಿ ಮತ್ತು ಶಿವಾಜಿ ಮೂರ್ತಿ
ಮೂರ್ತಿ ಪುತ್ಥಳಿ ವಿಚಾರ ಸಾಕಷ್ಟು ನೆನೆಗುದಿಗೆ ಬಿದ್ದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಆಗ್ರಹ ಮಾಡಿದ್ರು, ಸರ್ಕಾರ ಅದಕ್ಕೆ ಸ್ಪಂದಿಸ್ತಾ ಇಲ್ಲ ಅನ್ನೋಂತ ಆರೋಪ ಇದೆ. ಅದೇ ಹಿನ್ನೆಲೆಯಲ್ಲಿ ಮೂರ್ತಿಯನ್ನ ಕೂಡಿಸುವಂತಹ ಜಾಗ ಮತ್ತು ಮೂರ್ತಿಯನ್ನ ಈಗಾಗಲೇ ತಂದಿಟ್ಟಿರುವಂತಹ ಜಾಗ ಅಲ್ಲಿ ಭೇಟಿ ನೀಡಿ ಆ ಮೂರ್ತಿಯನ್ನು ವೀಕ್ಷಣೆ ಮಾಡಿ ಆ ಮೂರ್ತಿ ಕೂಡಿಸುವಂತಹ ಸ್ಥಳಕ್ಕೂ ಕೂಡ ಭೇಟಿ ಮಾಡೋರಿದ್ದಾರೆ. ಅದಾದ ಬಳಿಕ ಏನು ಈ ಒಂದು ಏನು ಇವತ್ತು ಟೂರ್ ಪ್ಲಾನ್ ಅನ್ನ ಮಾಡಿದ್ದಾರೆ, ಈ ಒಂದು 4-5 ಸ್ಥಳಗಳಿಗೆ ಭೇಟಿ ನೀಡುವಂತಹ ಏನು ಸಾಧ್ಯತೆ ಇದೆಯಲ್ಲ, ಈ ಒಂದು ಸಂದರ್ಭದಲ್ಲಿನೇ ಒಂದಿಷ್ಟು ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾರ್ಗ ಮಧ್ಯೆನೆ ಭಾಷಣ ಮಾಡುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಿರುವಂತದ್ದು. ಆ ಒಂದು ಹಿನ್ನೆಲೆಯಲ್ಲಿ ಏನು ಬಾಗಲಕೋಟೆಯಲ್ಲಿ ಇಲ್ಲಿವರೆಗೆ ಇದ್ದಂತಹ ವಾತಾವರಣ ಮತ್ತಷ್ಟು ಬಿಗುಗೊಳ್ತಾ ಇದೆ. ಏನು ಹಿಂದೂ ಕಾರ್ಯಕರ್ತರಲ್ಲಿ ಇರ್ತಕ್ಕಂತಹ ಆಕ್ರೋಶದ ಕಿಚ್ಚು ಹೆಚ್ಚಾಗ್ತಾನೆ ಇದೆ. ಮತ್ತೊಂದೆಡೆ ಹಿಂದೂ ಕಾರ್ಯಕರ್ತರ ಬಂಧನ ಆಗ್ತಾ ಇರೋದ್ರಿಂದಾಗಿ ಇದಕ್ಕೆ ಪ್ರಮುಖ ಏನು ಆಕ್ರೋಶಕ್ಕೆ ಕಾರಣ ಆಗಿರುವಂತದ್ದು. ಒಟ್ಟಾರೆಯಾಗಿ ಏನು ಬಾಗಲಕೋಟೆ ಜಿಲ್ಲೆಯಲ್ಲಿ 4 ದಿನಗಳಿಂದ ಏನು ವಾತಾವರಣ ಪ್ರಕ್ಷುಬ್ಧಗೊಂಡಿದೆ, ಅದು ನಿಲ್ಲೋ ಲಕ್ಷಣ ಕಾಣಿಸ್ತಾ ಇಲ್ಲ. ಇನ್ನು 2-3ನೇ ತಾರೀಕಿಗೆ ಹೋಳಿ ಹುಣ್ಣಿಮೆ ಕೂಡ ಬರ್ತಾ ಇದೆ. ಬಾಗಲಕೋಟೆಯಲ್ಲಿ ಹೋಳಿ ಹುಣ್ಣಿಮೆ ಅಂತಂದ್ರೆ ಅದು ನಮ್ಮ ದೇಶದಲ್ಲಿ ಕೋಲ್ಕತ್ತಾವನ್ನ ಬಿಟ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಬಣ್ಣವನ್ನ ಆಡುವಂತಹ ನಗರ ಅಂತೇಳಿ ಬಾಗಲಕೋಟೆ ಖ್ಯಾತಿಯನ್ನ ಪಡೆದಿರುವಂತದ್ದು. ಇಲ್ಲಿ 4-5 ದಿನಗಳ ಕಾಲ ಬಣ್ಣವನ್ನ ಆಡಿದ್ರೆ ಸುಮಾರು 15 ದಿನಗಳ ಕಾಲ ಯಾವಾಗ ಶಿವರಾತ್ರಿ ಅಮಾವಾಸ್ಯೆ ಮುಗಿಯುತ್ತೆ ಅಲ್ಲಿಂದನೂ ಕೂಡ ದಿನನಿತ್ಯ ಹಲಿಗೆ ಮೇಳಗಳು ಬೃಹತ್ ಪ್ರಮಾಣದಲ್ಲಿ ಕಾರ್ಯಕ್ರಮಗಳು ಆಯೋಜನೆ ಆಗ್ತವೆ. ಈ ಒಂದು ಸಂದರ್ಭದಲ್ಲಿ ಇಂತಹ ಒಂದು ಕೋಮುಗಲಭೆ ಉಂಟಾಗಿರೋದ್ರಿಂದಾಗಿ ಬಾಗಲಕೋಟೆ ನಗರ ನಿಜಕ್ಕೂ ಅಶಾಂತಿಯ ವಾತಾವರಣ ಕೂಡಿಕೊಂಡಿದೆ. ಇದೇ ಹಿನ್ನೆಲೆಯಲ್ಲಿ ಬಿಗು ಬಂದೋಬಸ್ತ್ ಕೂಡ ಆಗಿರುವಂತದ್ದು. 5 ಜನ ಎಸ್ಪಿಗಳು, ಐಜಿಪಿ ಕೂಡ ಇಲ್ಲೇ ಸ್ಥಳದಲ್ಲಿ ಬೀಳ್ಬಿಟ್ಟಿರುವಂತದ್ದು. ಪೃಥ್ವಿರಾಜ್, ನೋಡೋಣ ಈ ಹೋರಾಟ ಇನ್ನು ಯಾವ ರೀತಿಯ ಮುಂದುವರಿಯುತ್ತೆ ಅಂತ. ಧನ್ಯವಾದ ಮಂಜು ನಿಮ್ಮೆಲ್ಲ ಮಾಹಿತಿಗಾಗಿ.